ನಮಸ್ಕಾರ. ಎಲ್ಲರಿಗೂ ಯೋರ್ ಕ್ಲಾಸ್ ಯೋರ್ ಫ್ಯೂಚರ್ಗೆ ಸ್ವಾಗತ. ಇಂದು ನಾವು 8ನೆಯ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಪಾಠ 6 ಪರಿವರ್ತನೆ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಪದಗಳ ಅರ್ಥ ತಿಳಿಯಿರಿ. ಅರಿವು, ತಿಳುವಳಿಕೆ, ಪ್ರಜ್ಞೆ. ಈಚಲ ಇದರರ್ಥ ತಾಳೆಯ ಜಾತಿಗೆ ಸೇರಿದ ಮರ. ತಕರಾರು, ಆಕ್ಷೇಪಣೆ. ಪರಿವರ್ತನೆ, ಬದಲಾವಣೆ. ಪಶ್ಚಾತ್ತಾಪ, ತಪ್ಪು ಮಾಡಿದ ಕೆಲಸಕ್ಕೆ ಮರುಗುವಿಕೆ. ಮೈಮರೆ ಇದೊಂದು ನುಡಿಗಟ್ಟು. ಇದರರ್ಥ ತಲ್ಲೀನತೆ. ಸಂಭಾವನೆ, ಗೌರವಧನ. ಇನ್ನು ಮುಂದೆ ಬರುವಂತಹ ಒಂದು ಪದಗಳ ಅರ್ಥ ಅರೆಸ್ಟು. ಇದು ಅನ್ಯ ದೇಶೀಯ ಪದವಾಗಿದ್ದು ಇದರ ಅರ್ಥ ಬಂಧಿಸು, ಸೆರೆಹಿಡಿ. ಗಂಟು ಬೀಳು, ಬೆನ್ನು ಹತ್ತು. ತಲೆದೂಗು ಇದೊಂದು ನುಡಿಗಟ್ಟು. ಮೆಚ್ಚುಗೆ ಸೂಚಿಸು. ಪರೋಪಕಾರಿ, ಇತರರಿಗೆ ನೆರವು ನೀಡುವವನು. ಬಯಲಾಟ, ಬಯಲಲ್ಲಿ ನಡೆಯುವ ಜಾನಪದ ನಾಟಕ ಪ್ರಕಾರಗಳಲ್ಲಿ ಒಂದು ಬಗೆ. ವ್ಯಸನ, ಚಿಂತೆ, ದುಃಖ. ಸನ್ಮಾರ್ಗ, ಒಳ್ಳೆಯ ದಾರಿ, ಸರಿಯಾದ ಮಾರ್ಗ. ಸೊ ಇವಿಷ್ಟು ಏನಂತಂದರೆ ಪರಿವರ್ತನೆ ಪಾಠದ ಪದಗಳ ಅರ್ಥ. ಇನ್ನು ಮುಂದೆ ಒಂದು ಸ್ವಲ್ಪ ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ, ಅದನ್ನಿಷ್ಟು ನೋಡಿಬಿಡೋಣ. ಬೈಜು 16ನೇ ಶತಮಾನದಲ್ಲಿದ್ದ ಗ್ವಾಲಿಯರಿನ ಒಬ್ಬ ಪ್ರಸಿದ್ಧ ಗಾಯಕ. ಈತನ ಪೂರ್ಣ ಹೆಸರು ಬೈಜು ಬಾವರ. ತಾನಸೇನನ ಸಮಕಾಲೀನ ಸಂಗೀತ ವಿದ್ವಾಂಸ. ಈತ ಸ್ವಾಮಿ ಹರಿದಾಸರ ಶಿಷ್ಯನಾಗಿದ್ದನು. ಬೈಜು ಮತ್ತು ತಾನಸೇನನಿಗೂ ಒಮ್ಮೆ ಸಂಗೀತ ಸ್ಪರ್ಧೆ ನಡೆಯಿತೆಂದು ಚಿಕ್ಕ ಕಥೆ ಇದೆ. ಆ ಸ್ಪರ್ಧೆಯಲ್ಲಿ ಅರಮನೆಯಿಂದ ದೂರ ಕಳುಹಿಸಿದ ಜಿಂಕೆಯನ್ನು ಬೈಜು ತನ್ನ ಗಾಯನದ ಮೂಲಕ ಆಕರ್ಷಿಸಿ ಹಿಂದಿರುಗುವಂತೆ ಮಾಡಿದನು ಎಂದು ಹೇಳಲಾಗುತ್ತದೆ. ಸೊ ಇದಿಷ್ಟು ಬೈಜುನ ಬಗ್ಗೆ ವಿವರಣೆ. ಏಕೆಂದರೆ ಈ ಶಬ್ದ ಈ ಪಾಠದಲ್ಲಿ ಸಾಕಷ್ಟು ಬಾರಿ ಏನಂತಂದರೆ ಈ ಶಬ್ದ ಬಂದಿದೆ, ಪಾಠದಲ್ಲಿ ಬಂದಿದೆ, ಪ್ರಶ್ನೋತ್ತರಗಳಲ್ಲಿ ಬಂದಿದೆ. ಸೊ ಹೀಗಾಗಿ ಇದರ ಕುರಿತಾದಂಥ ಚಿಕ್ಕದಾದಂತಹ ಒಂದು ವಿವರಣೆ. ಮುಂದೆ ಬನ್ನಿ, ಈ ಒಂದು ಪಾಠದ ಲೇಖಕರಾಗಿರುವಂತಹ ಕೃತಿಕಾರರಾಗಿರುವಂತಹ ಶ್ರೀ GS ಬಸವಶಾಸ್ತ್ರಿ ಇವರ ಬಗ್ಗೆ ಒಂದು ಪರಿಚಯ. GS ಬಸವರಾಜಶಾಸ್ತ್ರಿ ಅವರು 1936ರಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಬೇಡರ ಗಣೇಕಲ್ ಗ್ರಾಮದಲ್ಲಿ ಜನಿಸಿದರು. ಇವರು ಸಂಸ್ಕೃತ, ಹಿಂದಿ ಹಾಗೂ ಕನ್ನಡ ಭಾಷೆಗಳಲ್ಲಿ ಪ್ರವೀಣರಾಗಿದ್ದರು. ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾದ ನಂತರ ಯಾದಗಿರಿಯಲ್ಲಿ ನೆಲೆಸಿದ್ದಾರೆ. ಇವರು ಬರೆದ ಪ್ರಮುಖ ಕೃತಿಗಳೆಂದರೆ ನಾಮಾವಳಿ, ಕರ್ಮಯೋಗಿ, ಕರುಣಾಮಯಿ, ಜಗದ್ಗುರು, ರೇಣುಕಾಚರಿತೆ, ಸಮಾಜಜೀವಿ, ಗಟ್ಟಿ ಮಾತು, ದಾರಿದೀಪ, ವಚನಾಮೃತಧಾರೆ, ತ್ರಿವೇಣಿ ಸಂಗಮ, ಪ್ರತಿಸ್ಪಂದನ, ಮನುಕುಲ ತಿಲಕ ಇತ್ಯಾದಿಗಳು. ಮುಯಿ, ಕತ್ತಲು ನಗರ, ತಿಕ್ಕಲು ರಾಜ ಎಂಬ 2 ನಾಟಕಗಳನ್ನು ಬರೆದಿದ್ದಾರೆ. ಇವರಿಗೆ ಹಲವು ಸಂಘ
ಸಂಸ್ಥೆಗಳು ಗೌರವ ಹಾಗೂ ಸನ್ಮಾನಗಳನ್ನು ಮಾಡಿವೆ. ಅವರ ಅಭಿಮಾನಿಗಳು ಶಾಸ್ತ್ರಿ ಸಂಪದ ಎನ್ನುವ ಅಭಿನಂದನಾ ಗ್ರಂಥವನ್ನು ಅರ್ಪಿಸಿದ್ದಾರೆ. ಪ್ರಸ್ತುತ ಗದ್ಯ ಭಾಗವನ್ನು GS ಬಸವರಾಜ ಶಾಸ್ತ್ರಿ ಅವರ ಶಾಸ್ತ್ರಿ ಕನಸು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಇದಿಷ್ಟು GS ಬಸವರಾಜ ಶಾಸ್ತ್ರಿ ಕೃತಿಕಾರರ ಒಂದು ಕಿರು ಪರಿಚಯ. ಬನ್ನಿ ಮುಂದೆ ನೋಡೋಣ ಈ ಒಂದು ಪಾಠಕ್ಕೆ ಸಂಬಂಧಿಸುವಂತಹ ಚಟುವಟಿಕೆಗಳನ್ನು. ಅದರಲ್ಲಿ ಮೊದಲನೆಯ ಚಟುವಟಿಕೆ, ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೇದು, GS ಬಸವರಾಜ ಶಾಸ್ತ್ರಿಯವರ ತಾತನ ಹೆಸರು ಡ್ಯಾಶ್. ಉತ್ತರ ಗಣೇಕಲ್ ಶಿವಯ್ಯ. GS ಬಸವರಾಜ ಶಾಸ್ತ್ರಿಯವರ ತಾತನ ಹೆಸರು ಗಣೇಕಲ್ ಶಿವಯ್ಯ. ಪ್ರಶ್ನೆ 2, ತಾರಾನಾಥರ ಊರು ಡ್ಯಾಶ್. ಉತ್ತರ ರಾಯಚೂರು. ತಾರಾನಾಥರ ಊರು ರಾಯಚೂರು. ಪ್ರಶ್ನೆ 3, ತಾರಾನಾಥರ ವಾಚನ್ನು ಕದ್ದವನು ಡ್ಯಾಶ್. ಉತ್ತರ ಆಶ್ರಮದ ಬಾಲಕ. ತಾರಾನಾಥರ ವಾಚನ್ನು ಕದ್ದವನು ಆಶ್ರಮದ ಬಾಲಕ. ಪ್ರಶ್ನೆ 4, ಪರಿವರ್ತನೆ ಪಾಠದ ಆಕರ ಕೃತಿ ಡ್ಯಾಶ್. ಉತ್ತರ ಶಾಸ್ತ್ರಿ ಕನಸು. ಪರಿವರ್ತನೆ ಪಾಠದ ಆಕರ ಕೃತಿ ಶಾಸ್ತ್ರಿ ಕನಸು. ಎರಡನೆಯ ಮುಖ್ಯ ಚಟುವಟಿಕೆ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ದುಷ್ಟನ ಮನಸ್ಸು ಯಾವ ಮಾತುಗಳಿಂದ ಪರಿವರ್ತನೆಯಾಗುತ್ತದೆ? ಉತ್ತರ ಮನಸ್ಸಿಗೆ ಹಿತಕರವಾದ ಆನಂದದಾಯಕವಾದ ಮಾತುಗಳು ಕಿವಿಗೆ ಬಿದ್ದರೆ ಎಂತಹ ದುಷ್ಟನಿದ್ದರೂ ಅವನ ಮನಸ್ಸು ಪರಿವರ್ತನೆಯಾಗುತ್ತದೆ. ಎರಡನೇ ಪ್ರಶ್ನೆ 2, ಗಣೇಕಲ್ ಶಿವಯ್ಯನವರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು? ಉತ್ತರ ಗಣೇಕಲ್ ಶಿವಯ್ಯನವರು ಪಿಟೀಲುವಾದಕ, ಬಯಲಾಟದಲ್ಲಿ ಪ್ರಸಿದ್ಧರಾಗಿದ್ದರು. ಪ್ರಶ್ನೆ 3, ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳಲು ಕಳ್ಳರು ಏಕೆ ಒಪ್ಪಿಕೊಂಡರು? ಉತ್ತರ ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳುವುದರಿಂದ ನಾವೇನು ಕಳೆದುಕೊಳ್ಳುವುದಿಲ್ಲ ಎಂದು ಕಳ್ಳರು ಸಂಗೀತ ಕೇಳಲು ಒಪ್ಪಿಕೊಂಡರು. ಪ್ರಶ್ನೆ 4, ಗಣೇಕಲ್ ಶಿವಯ್ಯನವರು ಸಂಗೀತ ನಡೆಸಿಕೊಟ್ಟ ಸ್ಥಳದ ವಾತಾವರಣ ಹೇಗಿತ್ತು? ಉತ್ತರ ಗಣೇಕಲ್ ಶಿವಯ್ಯನವರು ಮರದ ಕೆಳಗೆ ಸಂಗೀತವನ್ನು ನಡೆಸಿಕೊಟ್ಟರು. ಆ ಮರದ ಮುಂದೆ ಜುಳುಜುಳು ಎಂದು ಹಳ್ಳದ ನೀರು ಹರಿಯುತ್ತಿತ್ತು. ಪ್ರಶ್ನೆ 5, ಕಳ್ಳರು ಗಣೇಕಲ್ ಶಿವಯ್ಯನವರ ಸಂಗೀತವನ್ನು ಹೇಗೆ ಆಲಿಸಿದರು? ಉತ್ತರ ಗಣೇಕಲ್ ಶಿವಯ್ಯನವರು ಬೈಜು ಹಾಡಿದಾಗ ಹಾರವನ್ನು ಹಾಕಿಸಿಕೊಂಡು ಹೋದ ಜಿಂಕೆಯು ಮರಳಿ ಬಂದು ಅವರ ಹಾಡು ಕೇಳುತ್ತಾ ಮರೆತಂತೆ ಕಳ್ಳರು ಅವರ ಸಂಗೀತವನ್ನು ಮೈಮರೆತು ಆಲಿಸಿದರು. ಪ್ರಶ್ನೆ 6, ಗಣೇಕಲ್ ಶಿವಯ್ಯನವರು ಕಳ್ಳರನ್ನು ಏನೆಂದು ಆಶೀರ್ವದಿಸಿದರು? ಉತ್ತರ ಅಯ್ಯ ದಯಾಳುಗಳೇ, ನಿಮ್ಮ ಹಣವು ನನಗೆ ಬೇಕಿಲ್ಲ. ನಿಮ್ಮ ಹಣದ ಜೊತೆಗೆ ನನ್ನ ಹಣವನ್ನೂ ಕೊಡುತ್ತೇನೆ.
ಅದರಿಂದ ನಾಲ್ವರು ಒಟ್ಟುಗೂಡಿ ವ್ಯಾಪಾರ ಮಾಡುತ್ತಾ ಜೀವನ ನಡೆಸಿ. ಇನ್ನು ಮುಂದೆ ಈ ಕೆಟ್ಟ ಕಳ್ಳತನವನ್ನು ಮಾಡಬೇಡಿ, ಸತ್ಯವಂತರಾಗಿ ಬದುಕಿ ಎಂದು ಆಶೀರ್ವದಿಸಿದರು. ಪ್ರಶ್ನೆ 7. ತಾರಾನಾಥರು ಆಶ್ರಮವನ್ನು ಏಕೆ ಕಟ್ಟಿದರು? ಉತ್ತರ: ಬಡವರ ಉದ್ಧಾರವಾಗಬೇಕು ಮತ್ತು ವಿದ್ಯಾವಂತರಾಗಬೇಕು. ಈ ಮೂಲಕ ನೌಕರಿಗೆ ಸೇರಿ ಸುಖ ಜೀವನ ನಡೆಸುವಂತೆ ಆಗಬೇಕು ಎಂದು ತಾರಾನಾಥರು ಮಕ್ಕಳಿಗಾಗಿ ಆಶ್ರಮವನ್ನು ಕಟ್ಟಿದ್ದರು. ಮುಂದೆ ಪ್ರಶ್ನೆ 8. ತಾರಾನಾಥರಿಗೆ ವಾಚನ್ನು ಯಾರು ನೀಡಿದ್ದರು? ಉತ್ತರ: ತಾರಾನಾಥರಿಗೆ ವಾಚನ್ನು ವಿದೇಶಿಯರು ನೀಡಿದ್ದರು. ಇನ್ನು ಮುಂದಿನ ಒಂದು ಮುಖ್ಯ ಪ್ರಶ್ನೆ. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಗಣೇಕಲ್ ಶಿವಯ್ಯನವರು ಕಳ್ಳರನ್ನು ಏನೆಂದು ಕೇಳಿಕೊಂಡರು? ಉತ್ತರ: ಗಣೇಕಲ್ ಶಿವಯ್ಯನವರು ಕಳ್ಳರನ್ನು, ಅಯ್ಯ, ನಿಮಗೆ ಹಣ ಬೇಕು? ಅದು ನನ್ನಲ್ಲಿದೆ, ಅದನ್ನು ನಿಮಗೆ ಕೊಡುತ್ತೇನೆ, ಯಾವ ತಕರಾರೂ ಇಲ್ಲ. ಆದರೆ ನೀವು ನನ್ನ ಆಸೆಯನ್ನು ಪೂರೈಸಬೇಕು. ಆಗ ಕಳ್ಳರು, ಹೇಳಿ ತಾತ, ಖಂಡಿತವಾಗಿ ನಿಮ್ಮ ಆಸೆಯನ್ನು ಪೂರೈಸುತ್ತೇವೆ, ಅದೇನು ಹೇಳಿ ಎನ್ನಲು ತಾತನು, ಅದೇನು ಕಷ್ಟದಾಯಕವಲ್ಲ, ಕಿವಿಗಳಿಗೆ ಸುಖಕರವಾದದು. ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು ಎಂದು ಕೇಳಿಕೊಂಡರು. ಪ್ರಶ್ನೆ 2. ಗಣೇಕಲ್ ಶಿವಯ್ಯನವರು ಕಳ್ಳರ ಸಮ್ಮುಖದಲ್ಲಿ ನಡೆಸಿದ ಸಂಗೀತ ಯಾವ ರೀತಿ ಇತ್ತು? ಉತ್ತರ: ಗಣೇಕಲ್ ಶಿವಯ್ಯನವರು ಹಾಗೂ ಕಳ್ಳರು ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ. ಮುಂದೆ ಹಳ್ಳದ ನೀರು ಜುಳುಜುಳು ಎಂದು ನಿಧಾನಕ್ಕೆ ಹರಿಯುತ್ತಲೇ ಇತ್ತು. ಅವರು ಪಿಟೀಲು ಬಾರಿಸುತ್ತಾ ಮಧುರವಾದ ಕಂಠದಿಂದ ಹಾಡತೊಡಗಿದರು. ಬೈಜು ಹಾಡಿದಾಗ ಹಾರವನ್ನು ಹಾಕಿಸಿಕೊಂಡು ಹೋದ ಜಿಂಕೆಯು ಮರಳಿ ಬಂದು ಅವರ ಹಾಡು ಕೇಳುತ್ತಾ ಮೈ ಮರೆತು ನಿಂತಂತೆ ಆ ಕಳ್ಳರು ಅವರ ಹಾಡಿಗೆ ಮೈ ಮರೆತು ಕಣ್ಣು ಮುಚ್ಚಿಕೊಂಡು ತಲೆದೂಗುತ್ತಾ ಕುಳಿತುಕೊಂಡರು. ಅರ್ಧ ತಾಸೇನು 1 ತಾಸು ಆದರೂ ಅವರಿಗೆ ಎಚ್ಚರವಾಗಲೇ ಇಲ್ಲ. ಪ್ರಶ್ನೆ 3. ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳಿದ ನಂತರ ಕಳ್ಳರು ಏನು ಮಾಡಿದರು? ಉತ್ತರ: ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳಿದ ನಂತರ ಕಳ್ಳರು ತಮ್ಮಲ್ಲಿರುವ ಹಣವನ್ನು ತೆಗೆದು ಅವರ ಮುಂದೆ ಇಟ್ಟು ಅವರ ಪಾದಕ್ಕೆ ಎರಗಿ, ತಾತ, ನಿಮ್ಮ ಹಣವು ನಮಗೆ ಬೇಡ, ನಿಮ್ಮ ಆಶೀರ್ವಾದವಷ್ಟೇ ಸಾಕು ಎಂದು ಹೇಳಿ ಹೊರಡತೊಡಗಿದರು. ಪ್ರಶ್ನೆ 4. ತಾರಾನಾಥರ ವ್ಯಕ್ತಿತ್ವದ ವಿಶೇಷತೆಗಳೇನು? ಉತ್ತರ: ತಾರಾನಾಥರು ಮಹಾಜ್ಞಾನಿಗಳು, ದಯಾಳುಗಳು, ಧೈರ್ಯವಂತರು, ಪರೋಪಕಾರಿಗಳು,
ಪರರ ಹಿತೈಷಿಗಳು, ಆತ್ಮವಿಶ್ವಾಸಿಗಳೂ ಆಗಿದ್ದರು. ಅವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ. ಅದು ಎಂತಹದೇ ಇರಲಿ, ಸಾಧಿಸುವ ಶಕ್ತಿ ಅವರಲ್ಲಿತ್ತು. ಒಟ್ಟಿನಲ್ಲಿ ಅವರು ಎಲ್ಲರಿಗೂ ಬೇಕಾಗಿದ್ದರು. ಪ್ರಶ್ನೆ 5. ಬಾಲಕನು ಶಿಕ್ಷೆ ಅನುಭವಿಸುವುದನ್ನು ತಾರಾನಾಥರು ಹೇಗೆ ತಪ್ಪಿಸಿದರು? ಉತ್ತರ: ಇವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ. ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ. ಏಕೆಂದರೆ ವಾಚನ್ನು ರಿಪೇರಿ ಮಾಡಿಸಲು ನಾನೇ ಅವನ ಕೈಲಿ ಕೊಟ್ಟು ಕಳಿಸಿದ್ದೆ. ನನ್ನ ಸಹೋದರನು ಮತ್ತು ಆ ವ್ಯಾಪಾರಿ ಇಬ್ಬರೂ ಸುಳ್ಳರೇ. ಅವರ ಮಾತನ್ನು ನಂಬಬೇಡಿ ಎಂದು ಹೇಳಿ ಆ ಬಾಲಕನು ಶಿಕ್ಷೆ ಅನುಭವಿಸುವುದನ್ನು ತಪ್ಪಿಸುತ್ತಾರೆ. ಪ್ರಶ್ನೆ 6. ತಾರಾನಾಥರು ಬಾಲಕನ ತಪ್ಪನ್ನು ಏಕೆ ಕ್ಷಮಿಸಿದರು? ಉತ್ತರ: ತಾರಾನಾಥರು ಹುಡುಗನಿಗೆ ಶಿಕ್ಷೆಯಾಗುವುದನ್ನು ತಪ್ಪಿಸಿದ್ದಕ್ಕಾಗಿ ಹುಡುಗ ಅವರ ಕಾಲಿಗೆ ಬಿದ್ದು, ನನ್ನದು ತಪ್ಪಾಯಿತು, ನನಗೆ ಶಿಕ್ಷೆ ಕೊಡಿಸಬೇಕಾಗಿತ್ತು ಗುರುಗಳೇ ಎಂದು ಹೇಳಿದಾಗ ತಾರಾನಾಥರು, ಮಗು, ತಪ್ಪು ಮಾಡುವುದು ಸಹಜ. ಈಗ ನಿನಗೆ ಅದರ ಅರಿವಾಯಿತಲ್ಲ, ಅಷ್ಟೇ ಸಾಕು. ನೀನು ಚೆನ್ನಾಗಿ ಓದಿ ಚೆನ್ನಾಗಿ ಬದುಕು, ಅದೇ ನಿನಗೆ ಸಂತಸ ನೀಡುತ್ತದೆ. ಈ ವಾಚನ್ನು ನಿನ್ನ ಬಳಿಯೇ ಇಟ್ಟಿಕೊ ಎಂದು ಹೇಳಿ ಆಶೀರ್ವದಿಸಿ ಅವನ ತಪ್ಪನ್ನು ಕ್ಷಮಿಸಿದರು. ಮುಂದೆ 4ನೇ ಚಟುವಟಿಕೆ. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಗಣೇಕಲ್ ಶಿವಯ್ಯನವರು ಕಳ್ಳರ ಮನಸ್ಸನ್ನು ಹೇಗೆ ಪರಿವರ್ತಿಸಿದರು? ಉತ್ತರ: ಗಣೇಕಲ್ ಶಿವಯ್ಯನವರು ಬಯಲಾಟದ ಪ್ರದರ್ಶನವನ್ನು ಮುಗಿಸಿ ಸಂಭಾವನೆ ಪಡೆದು ಬರುವಾಗ ಈಚಲು ಬನದಲ್ಲಿ 4 ಕಳ್ಳರು ಅವರಿಗೆ ಗಂಟು ಬಿದ್ದರು. ತಾತ ಹೆದರದೆ, ನನ್ನ ಬಳಿ ಇರುವ ಹಣವನ್ನು ನಿಮಗೆ ಕೊಡಲು ನನ್ನ ತಕರಾರೇನೂ ಇಲ್ಲ. ಆದರೆ ನೀವು ಅರ್ಧ ತಾಸು ಕುಳಿತು ನನ್ನ ಸಂಗೀತವನ್ನು ಕೇಳಬೇಕು ಎಂದರು. ಅದಕ್ಕೆ ಒಪ್ಪಿದ ಕಳ್ಳರು ಅರ್ಧ ತಾಸೇನು 1 ತಾಸು ಮೈಮರೆತು ಕಣ್ಮುಚ್ಚಿ ಸಂಗೀತ ಕೇಳಿದರು. ನಂತರ ಅವರು ತಾತನ ಪಾದಗಳಿಗೆ ಎರಗಿ ತಮ್ಮಲ್ಲಿದ್ದ ಹಣವನ್ನು ಅವರಿಗೆ ಕೊಟ್ಟು, ನಮಗೆ ಹಣ ಬೇಡ, ನಿಮ್ಮ ಆಶೀರ್ವಾದ ಸಾಕು ಎಂದು ಕೇಳಿಕೊಂಡರು. ತಾತ ಕಳ್ಳರಿಗೆ ಅವರ ಹಣದ ಜೊತೆಗೆ ತಮ್ಮ ಹಣವನ್ನು ಸೇರಿಸಿಕೊಟ್ಟು, ಈ ಹಣದಿಂದ ಯಾವುದಾದರೂ ವ್ಯಾಪಾರ ಮಾಡಿ ಸುಖ ಜೀವನ ನಡೆಸಿ, ಕಳ್ಳತನವನ್ನು ಬಿಟ್ಟು ಸತ್ಯವಂತರಾಗಿ ಬಾಳಿ ಎಂದು ಆಶೀರ್ವದಿಸಿದರು. ಅಂದಿನಿಂದ ಆ ಕಳ್ಳರು ವ್ಯಾಪಾರ ಮಾಡಿ ಜೀವನ ನಡೆಸಲಾರಂಭಿಸಿದರು. ಹೀಗೆ ಶಿವಯ್ಯನವರು ಕಳ್ಳರ ಮನಸ್ಸನ್ನು ಪರಿವರ್ತಿಸಿದರು. ಪ್ರಶ್ನೆ 2. ತಾರಾನಾಥರು ವಾಚನ್ನು ಕದ್ದ
ಬಾಲಕನ ಮನಸ್ಸನ್ನು ಹೇಗೆ ಪರಿವರ್ತಿಸಿದರು? ಉತ್ತರ: ಪಂಡಿತ್ ತಾರಾನಾಥರು ಬಡ ಮಕ್ಕಳಿಗಾಗಿ ಒಂದು ಆಶ್ರಮವನ್ನು ಕಟ್ಟಿಸಿದರು. ಅವರಿಗೆ ವಿದೇಶಿಯರು ಒಂದು ಉತ್ತಮವಾದ ವಾಚನ್ನು ಬಹುಮಾನವಾಗಿ ಕೊಟ್ಟಿದ್ದರು. ಅವರು ಅದನ್ನು ಧರಿಸದೆ ಹಾಗೆ ಇಟ್ಟಿದ್ದರು. ಆಶ್ರಮದ ಹುಡುಗನೊಬ್ಬ ಅದನ್ನು ಕದ್ದು ವ್ಯಾಪಾರಿಗೆ ಮಾರಿಬಿಟ್ಟ. ತಾರಾನಾಥರ ಸೋದರ ಆ ಹುಡುಗನೇ ಕಳ್ಳನೆಂದು ಗುರುತಿಸಿ ಆತನನ್ನು ಬಂಧಿಸಲು ಪೊಲೀಸರಿಗೆ ದೂರು ಕೊಟ್ಟು ಕರೆತಂದ. ಆದರೆ ತಾರಾನಾಥರು ಆ ಹುಡುಗನನ್ನು ಬಂಧಿಸಲು ಅವಕಾಶ ನೀಡದೆ ಆತನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ, ಏಕೆಂದರೆ ಆತ ಕಳ್ಳನೇ ಅಲ್ಲ. ಅವನಿಗೆ ನಾನೇ ವಾಚನ್ನು ರಿಪೇರಿ ಮಾಡಿಸಲು ಕೊಟ್ಟು ಕಳುಹಿಸಿದ್ದೆ ಎಂದು ಹೇಳಿ ಪೊಲೀಸರನ್ನು ಕಳುಹಿಸಿಬಿಟ್ಟರು. ಇದರಿಂದ ಅರಿವು ಬಂದ ಬಾಲಕ ಪಶ್ಚಾತ್ತಾಪದಿಂದ ಅಳುತ್ತಾ, ಗುರುಗಳೇ, ನನಗೆ ಶಿಕ್ಷೆ ಕೊಡಿಸಬೇಕು ಎನ್ನಲು, ಅದಕ್ಕೆ ತಾರಾನಾಥರು, ತಪ್ಪು ಮಾಡುವುದು ಸಹಜ. ಈಗ ಅದರ ಅರಿವು ಉಂಟಾಯಿತಲ್ಲ, ಅಷ್ಟೇ ಸಾಕು. ಚೆನ್ನಾಗಿ ಓದಿ ಚೆನ್ನಾಗಿ ಬದುಕು. ಇಗೋ ವಾಚನ್ನು ನೀನೇ ಇಟ್ಟಿಕೋ ಎಂದು ಹೇಳಿ ಕ್ಷಮಿಸಿದರು. ಆ ಹುಡುಗ ಮುಂದೆ ಚೆನ್ನಾಗಿ ಓದಿ ನೌಕರಿ ಹಿಡಿದು ಉತ್ತಮ ಜೀವನ ನಡೆಸುತ್ತಾ ಆ ವಾಚನ್ನು ದೇವರ ಬಳಿ ಇಟ್ಟು ಪೂಜಿಸುತ್ತಿದ್ದಾನೆ. ಹೀಗೆ ತಾರಾನಾಥರು ಬಾಲಕನ ಮನಸ್ಸನ್ನು ಪರಿವರ್ತಿಸಿದರು. ಇದಿಷ್ಟು 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿವರೆಗೆ ನಾವೇನು ಅಂತಂದರೆ 6ನೇ ಪಾಠ ಪರಿವರ್ತನೆಯ ಒಂದು ಪ್ರಶ್ನೋತ್ತರಗಳ ಭಾಗವನ್ನು ನೋಡಿದ್ದೀವಿ. ಇನ್ನು ಉಳಿದಂತಹ ಒಂದು ಭಾಗ ಅಂದರೆ ಸಂದರ್ಭದೊಡನೆ ವಿವರಿಸಿ ಹಾಗೂ ವ್ಯಾಕರಣದ ಭಾಗ, ಭಾಷಾಭ್ಯಾಸದ ಭಾಗ, ಅದನ್ನು ನಾವು ಇನ್ನೊಂದು ವಿಡಿಯೋ ಪಾರ್ಟ್ 2ನಲ್ಲಿ ಭಾಗ 2ರಲ್ಲಿ ನೋಡೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದರ 2ನೆಯ ಭಾಗವನ್ನು ತಪ್ಪದೇ ನೋಡಲು ನನ್ನ ಚಾನಲ್ ಆದಂತಹ ಯುವರ್ ಕ್ಲಾಸ್ ಯುವರ್ ಫ್ಯೂಚರನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.